ಹಾಯ್, ನಮ್ಮ ಚಾನಲ್ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನು ಡಿಶ್ ಮಾಡ್ತಾಯಿದ್ದೀವಿ ಅಂದರೆ, ಮದುವೆಗಳಲ್ಲೆಲ್ಲ ನೀವು ತಿಂದಿರ್ತೀರ, ಕೂಟನ್ನು ಒಂದು ಡಿಶ್ನ ಮಾಡ್ತಾಯಿದ್ದೀವಿ. ಇದನ್ನು ಹೆಸರುಬೇಳೆ ಒಂದು 150 ಗ್ರಾಮಷ್ಟು ಎತ್ಕೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಒಂದು 150 ಗ್ರಾಮಷ್ಟು ಎತ್ಕೊಂಡಿದ್ದೀನಿ. 1/4 kg ಪಡವಲಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಮೂರನ್ನು. ಇವಾಗ ಕೂಟ್ ಮಾಡೋದು ಹೇಗೆ ಅಂತ 1 by 1 ನಾನು ನೋಡಿಸ್ತೀನಿ. ಫಸ್ಟ್ ಇದನ್ನು ಬೇಯಿಸ್ಕೊಬೇಕು ಕುಕ್ಕರಲ್ಲಿ ಹಾಕಿ. ನೋಡಿ, ನಾನು ಕಡಲೆಬೇಳೆನೂ ಹೆಸರುಬೇಳೆನೂ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ವಾಶ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಪಡವಲಕಾಯಿನೂ ವಾಶ್ ಮಾಡಿ ನಾನು ಇಟ್ಟಿದ್ದೀನಿ. ಇದನ್ನು ಇವಾಗ ಕುಕ್ಕರಲ್ಲಿ ಹಾಕ್ಬಿಟ್ಟು ವಾಟ್ರ್ ನಮ್ಗೆ ಎಷ್ಟು ಬೇಕೋ, ನಾವು ಇದಕ್ಕೆ ಜಾಸ್ತಿ ವಾಟ್ರ್ ಹಾಕಬಾರ್ದು. ಇದನ್ನು ನಾವು ಗಟ್ಟಿಯಾಗೆ ಮಾಡಬೇಕು. ಅದಕ್ಕೋಸ್ಕರ ಅದು ಮುಳುಗೋಷ್ಟು ನೀರು ಹಾಕಿ ನಾವು ಬೇಯಿಸ್ಕೊಂಡ್ರೆ ಸಾಕು. ನಾವು ಎಷ್ಟು ಬೇಳೆ ಹಾಕಿರ್ತೀವಿ, ಎಷ್ಟು ನಾವು ಆ ಪಡವಲಕಾಯಿನ ಹಾಕಿರ್ತೀವಿ, ಅದು ಮುಳುಗೋಷ್ಟು ನೀರನ್ನ ನಾವು ಹಾಕಿದ್ರೆ ಸಾಕು. ಅದು ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಇದಕ್ಕೆ ತಕ್ಕಂಗೆ 1 ಸ್ಪೂನಷ್ಟು ಸಾಲ್ಟು ನಾನು ಹಾಕಿದ್ದೀನಿ. 1 ಪಿಂಚಷ್ಟು ಟರ್ಮರಿಕ್ಕು ಹಾಕಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 2 ವಿಸಿಲಷ್ಟು ಬೇಯಿಸ್ಕೊಳ್ಳಿ ಸಾಕು. ಇದನ್ನು ಮದುವೆಗಳಲ್ಲೆಲ್ಲ ನೀವು ತಿಂದಿರ್ತೀರ ಈ ಕೂಟನ್ನ. ಅದೇ ಇದು ತುಂಬ ಈಸಿ ರೆಸಿಪಿ ಮಾಡೋದು, ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ತಿನ್ನೋಕ್ಕೆ. ನಮ್ಗೆ ಯಾವಾಗಾದರೂ ನಮಗೆ ಸಾರು ಇಷ್ಟ ಇಲ್ದಿರುವಾಗ ನಮಗೆ ಈ ಕೂಟನ್ನ ಮಾಡಿಕೊಂಡು ನಮಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿ ಕೂಡ. ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಮೂಂಗಿ ದಾಲು ಮತ್ತು ಕಡಲೆಬೇಳೆ ಹಾಕೋದ್ರಿಂದ ತುಂಬಾ ಹೆಲ್ದಿ ಕೂಡ ನಮಗೆ. ಇದಕ್ಕೆ ಈ ಕೂಟಿಗೆ ಮಸಾಲೆಗಳು ಏನು ನಾವು ಆ್ಯಡ್ ಮಾಡೋದೇ ಇಲ್ಲ. ನೋಡಿಸ್ತಾ ಇದ್ದೀನಿ ನೋಡಿ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಇದಕ್ಕೆ ರುಬ್ಬಬೇಕಾಗಿರೋದು. ನಾನು ಒಣಮೆಣ್ಸಿನ್ಕಾಯಿ ಸೇರಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ತೆಂಗಿನಕಾಯಿ ಇಷ್ಟೇ ಇದಕ್ಕೆ ರುಬ್ಬಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನು ರುಬ್ಕೊಳ್ಳೋಣ. ಸೋಂಪು ಕಾಳು ಹಾಕ್ಕೊಬೇಕು ಸ್ವಲ್ಪ. ಟೊಮೊಟೊನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಚಿಕ್ಕದಾಗಿ ಕುಯ್ದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಸೋಂಪು ಕಾಳು ರುಬ್ಬುವಾಗ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ಳಿ. ಇವಾಗ ಈ ಬೇಳೆ ಎಲ್ಲ ಬೆಂದೋಯ್ತು. ಈ ಬೇಳೆನೂ ಪಡವಲಕಾಯಿ ಎಲ್ಲ ಚೆನ್ನಾಗಿ ಬೆಂದೋಯ್ತು. ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೋಡಿ, ಇಷ್ಟು ಮಾತ್ರ ಬೆಂದಿದ್ರೆ ಸಾಕು. ನೀವು 1 ವಿಸಿಲ್ ಬಿಟ್ರೇ ಬೆಂದೋಗುತ್ತೆ. ಆಮೇಲೆ ಇದನ್ನೆಲ್ಲ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದು ತೋರಿಸ್ತೀನಿ ನಾನು ಹೆಂಗೆ ಅಂತ. ತುಂಬಾ ಈಸಿ. ಈ ಕೂಟ್ ಮಾಡೋದು ಮಾತ್ರ ತುಂಬಾ ಈಸಿ. ಆದರೆ ಸಾರ್ಗನ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ಈರುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚೆಚ್ಚಿ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಟೊಮೊಟೊನ ಒಂದು 5 ಟೊಮೊಟೊನ ನಾನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ KDO ಗ್ರೌಂಡ್ನಟ್ ಆಯಿಲ್ನ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 150 ಗ್ರಾಮಷ್ಟು ಎಣ್ಣೆನ ನಾನು ಹಾಕಿದ್ದೀನಿ. ಗ್ರೌಂಡ್ನಟ್ ಆಯಿಲ್ನ ಹಾಕಿದ್ದೀನಿ. ಸಾಸಿವೆ ಕಾಳು
ಕರ್ಬೇವಿನ ಸೊಪ್ಪು, ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋಂಥ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಚಚ್ಚಿ ಅದ್ರ ಮೇಲೆ ಇಟ್ಟಿದ್ದೀನಿ. ಅಷ್ಟು ಹಾಕಿದ್ರೆ ಸಾಕು. ಬೆಳ್ಳುಳ್ಳಿ ಚೆನ್ನಾಗಿದು ಫ್ರೈ ಮಾಡಬೇಕು. ಚೆನ್ನಾಗಿ ಬಾಡಿಸಿ, ಒಂದು ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಬಾಡಿಸಿ, ಒಂದು 2-3 ನಿಮಿಷ ಬಾಡಿಸ್ತಾನೆ ಇರಬೇಕದು. ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ಒಂದು 4-5 ಟೊಮೊಟೊನ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಬಾಡ್ಸೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಚೆನ್ನಾಗಿ ಈ ಥರ ಗೋಲ್ಡನ್ ಫ್ರೈ ಬರೋವರೆಗೂ ಬಾಡಿಸಿದ್ಮೇಲೆ ಟೊಮೊಟೊನ ಇವಾಗ ಹಾಕ್ಕೊಳ್ಳಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಅದೆಲ್ಲ ಮೆತ್ತಗಾಗಬೇಕು. ಆ ಟೊಮೊಟೊ ಮೆತ್ತಗಾಗೋಷ್ಟು ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಬಾಡಿಸಿ. ಕೊತ್ತಂಬರಿ ಸೊಪ್ಪು ಅದರಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎತ್ತಿಟ್ಕೊಳ್ಳಿ. ಚೆನ್ನಾಗಿ ಬಾಡಿಸಿ, ಮೆತ್ತಗಾಗೋವರೆಗೂ ಬಾಡಿಸಿ. ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ ಮೆತ್ತಗಾಗೋವರೆಗೂ. ಇವಾಗ ತೆಂಗಿನಕಾಯಿನೂ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಸೋಂಪು ಕಾಳು ನಾವು ರುಬ್ಬಿಕ್ಕಿದ್ದೀವಲ್ವ ಚಿಕ್ಕ ಜಾರಲ್ಲಿ, ಅದನ್ನ ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲನೇ ಇಷ್ಟೇ ಹಾಕಿರೋದು, ಅದಕ್ಕೇ ಇದು ತುಂಬಾ ಟೇಸ್ಟಾಗಿರುತ್ತೆ. ಧನಿಯಾ ಪುಡಿ, ಖಾರ ಪುಡಿ ಏನು ಹಾಕಲ್ವಲ್ಲ ಇದಕ್ಕೆ, ಅದಕ್ಕೆ ಇದು ತುಂಬ ಟೇಸ್ಟಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ, ಚಪಾತಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನನಗೆ ಯಾವಾಗನ ಸಾರು ತಿಂದು ಬೇಜಾರಾಗ್ಬಿಟ್ರೆ ಈ ಥರ ಕೂಟ್ ಮಾಡಿಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಅಲ್ಲಿ ಹತ್ರನೇ ಇದ್ದು ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಳೆ, ಪಡವಲಕಾಯಿ ಇದೆಲ್ಲ ಬೇಯಿಸಿ ಇಟ್ಟಿದ್ದೀವಲ್ವ, ಅದೇ ನೀರನ್ನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಕುಕ್ಕರ್ಗೆ ಹಾಕ್ಕೊಂಡು ಎಷ್ಟು ನೀರು ನಾವು ಆವಾಗಲೇ ಬೇಯಕ್ಕಿಟ್ಟಿದ್ವೋ ಅಷ್ಟು ನೀರೇ ನಮಗೆ ಸಾಕು ಕೂಟ್ ಮಾಡೋಕ್ಕೆ. ಮತ್ತು ನೀರನ್ನ ನಾವು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಅಷ್ಟೇ ನೀರು ನಮಗೆ ಸಾಕು. ಇವಾಗ ಈ ಥರ ಚೆನ್ನಾಗಿ ತಿರುಗಿಸಿದ್ಮೇಲೆ ನಿಮ್ಗೆ ಖಾರದ ಪುಡಿ ಬೇಕಂದರೆ ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನಾನು ಆಲ್ರೆಡಿ ಮೆಣಸಿನ್ಕಾಯಿ ರುಬ್ಬಿದ್ದೀನಿ, ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ಇವಾಗ ಬೆಂದಿರೋ ಬೇಳೆ, ಪಡವಲಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸಿ. ಎಲ್ಲ ಇದು ಪ್ರೋಸೆಸ್ ಎಲ್ಲ ಮುಗೀತು ಅಷ್ಟೇ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಸಾಲ್ಟ್ನ 1 ಸ್ಪೂನು, 2 ಸ್ಪೂನು ಸಾಕು. 1.5 ಸ್ಪೂನಷ್ಟು ಸಾಲ್ಟ್ ಹಾಕಿದ್ರೆ ಸಾಕು. ಇದಕ್ಕೆ ಜಾಸ್ತಿ ಹಾಕಬಾರ್ದು. ಎಷ್ಟು ಕ್ವಾಂಟಿಟಿ ನೀವು ಎಷ್ಟು ನಿಮ್ಮ ಮನೇಲಿ ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಸಾಲ್ಟು. ಇವಾಗ ನಾವು ಎಲ್ಲನೂ ಮುಗ್ದೋಯ್ತು, ಇವಾಗ ಪ್ರೋಸೆಸ್ ಎಲ್ಲ ಮುಗ್ದೋಯ್ತು. ಇದನ್ನು ಸ್ವಲ್ಪ ಎಲ್ಲನೂ ನಾವು ಆಲ್ರೆಡಿ ಬೇಳೆ ಎಲ್ಲ ಬೇಯಿಸಿರೋದ್ರಿಂದ ಏನು ಜಾಸ್ತಿ ಬೇಯಿಸ್ಬೇಕಂತೇನಿಲ್ಲ. ಇದು ಮಸಾಲೆ ಹಾಕಿರೋದ್ರಿಂದ ಒಂದು ಕುದಿ ಬರಬೇಕು. ಒಂದು ಕುದಿ ಬರೋಷ್ಟಕ್ಕೆ ನಾವು ಕುಕ್ಕರು ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು ನಾವು. ಇವಾಗ ಒಂದು ಕುದಿ ಬಂದ್ಬಿಡ್ತು. ನಾನಿವಾಗ ತೆಗೆದು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬೆಂದೋಯ್ತು. ಅದು ಆ ವಾಟ್ರೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಕೂಟೋದಕ್ಕೆ ಬಂದ್ಬಿಡ್ತು ನೋಡಿ, ಕೂಟೋದಕ್ಕೆ ಗಟ್ಟಿಗೆ ಬಂದ್ಬಿಡ್ತು. ಇವಾಗ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ವೈಟ್ ರೈಸು
ಹಾಕ್ಕೊಂಡು ತಿನ್ನೋದಷ್ಟೇ. ನಮಗೆ ಚಪಾತಿ ಇದ್ದರೆ ಚಪಾತಿ ತಿನ್ಬೋದು, ಅನ್ನಕ್ಕೆ ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ನಮ್ಗೆ ಯಾವಾಗಾದರೂ ಸಾರು ಇಷ್ಟ ಇಲ್ದಿರುವಾಗ ಈ ಥರ ಕೂಟ್ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಇದೊಂಥರ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ. ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಆಮೇಲೆ ಹೇಳಿ. ಚೆನ್ನಾಗಿ ಬೆಂದೋಯ್ತು ಕೂಟು ಅಂದರೆ ನೋಡಿ ಈ ಥರದ ಇರುತ್ತೆ. ನೀವು ಮದುವೆಗಳೆಲ್ಲ ಇದನ್ನು ತಿಂದಿರ್ತೀರ, ಎಲ್ಲರೂ ತಿಂದಿರ್ತೀರ ಮದುವೆಗಳಲ್ಲಿ. ಒಂದು ಸೈಡಲ್ಲಿ ನಮಗೆ ಕೂಟ್ ಅಂತ ಹಾಕ್ತಾರಲ್ವ, ಅದೇ ಇದು. ಚೆನ್ನಾಗಿ ಬೆಂದಿದೆ ಪೂರ್ತಿ. ಎಷ್ಟು ಸ್ಮೆಲ್ಲು ಘಮ ಬರ್ತಾಯಿದೆ, ಸೂಪರಾಗಿ ಘಮ ಬರ್ತಾಯಿದೆ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಈ ಥರ ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಮುಗ್ದೋಯ್ತು, ನಮ್ಮ ಕೂಟ್ ರೆಡಿ ಆಗೋಯ್ತು. ಇವಾಗ ವೈಟ್ ರೈಸ್ ನಮಗೆ ಬೇಕಾಗಿರೋದು ಅಷ್ಟೇ. ವೈಟ್ ರೈಸ್ ಹಾಕ್ಕೊಂಡು ತಿಂತಾ ಇರೋದನ್ನೇ ಅಷ್ಟೇ. ಪಡವಲಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಜಾಸ್ತಿ ನುಣ್ಣಗೂ ಮಾಡಿಬಿಡ್ಬಾರ್ದು, ಹಾಗಂತ ಬೇಯಿಸ್ತೇನೂ ಇರಬಾರ್ದು. ಕರೆಕ್ಟಾಗಿ ಬೇಯಿಸ್ಬೇಕು, ಕರೆಕ್ಟಾಗಿ ಮಾಡಬೇಕು. ಈ ಥರ ಪರ್ಫೆಕ್ಟಾಗಿ ನಾನು ಮಾಡಿದ್ದೀನಿ. ಇದೇ ಥರ ನೀವು ಮಾಡಿಕೊಂಡು, ಎಷ್ಟು ಸಿಂಪಲ್ಲಾಗಿದೆ ಅಲ್ಲ ಈ ಡಿಶ್ಶು. ಇದೇ ಥರ ನೀವು ಮಾಡಿಕೊಂಡು ಹ್ಯಾಪಿಯಾಗಿರಿ, ಜಾಲಿಯಾಗಿರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್.